ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯ ಇದೀಗ ಕ್ರೆಡಿಟ್ ಪಾಲಿಟಿಕ್ಸ್ ಶುರು ಆಗ್ತಾ ಇದೆ. ಸವದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇಗುಲ ಅಭಿವೃದ್ಧಿ ವಿಚಾರಕ್ಕೆ ವಾರ್ ನಡೀತಾ ಇರೋದು. ಮೊನ್ನೆ ಅಷ್ಟೇ ಶೆಟ್ಟರ್ಗೆ ತಿರುಗೇಟನ್ನ ಕೊಟ್ಟಿದ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ರಾಜ್ಯ ಸರ್ಕಾರದ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಕ್ಕೆ 100 ಕೋಟಿ ಅನುದಾನ ಬಂದಿದೆ. ದೇವಸ್ಥಾನ ಅಭಿವೃದ್ಧಿ ಕ್ರೆಡಿಟ್ ಸಚಿವ ಎಚ್.ಕೆ. ಪಾಟೀಲ್ಗೆ ಸಲ್ಲಬೇಕು ಅಂತ ಹೇಳಿದ್ರು ಸಚಿವೆ ಹೆಬ್ಬಾಳ್ಕರ್ ಅವರು. ಅವರ ಈ ಹೇಳಿಕೆಗೆ ಕೌಂಟರ್ ಅನ್ನು ಕೊಡ್ತಾ ಇದ್ದಾರೆ ಸಂಸದ ಜಗದೀಶ್ ಶೆಟ್ಟರ್ ಅವರು. ರಾಜ್ಯದಿಂದ ಪ್ರಸ್ತಾವನೆ ಬಂದಿದ್ದನ್ನ ನಾನು ಒಪ್ಕೊಳ್ತೀನಿ, ನೀವು ಸಹ ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ನ ಒಪ್ಕೊಳ್ಳಿ ಅಂತ ಶೆಟ್ಟರ್ ಹೇಳ್ತಾ ಇರೋದು. ಆದ್ರೆ ಕ್ರೆಡಿಟ್ಗಾಗಿ ನಾನು ಫೈಟ್ ಮಾಡುವುದಿಲ್ಲ ಅಂತ ಶೆಟ್ಟರ್ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದು ಕ್ರೆಡಿಟ್ ವಾರ್. ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡಿದ್ವಿ, ನಮ್ಮಿಂದ ಆಯ್ತು ಅಂತ. ಯಾಕಂದರೆ ಜನ ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು, ಮುಂದೆ ಎಲೆಕ್ಷನಿಗೆ ವೋಟ್ ಹಾಕಬೇಕು. ಆ ಕಾರಣಕ್ಕಾಗಿ ಇದರಲ್ಲಿ ನಾನು ಕ್ರೆಡಿಟ್ ಪಾಲಿಟಿಕ್ಸ್ ಮಾಡಲ್ಲ ಅಂತ ಹೇಳ್ತಾನೆ ಕ್ರೆಡಿಟ್ ಪಾಲಿಟಿಕ್ಸನ್ನು ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಡು ಹೊಗಳಿದ್ರೆ ಕೇಂದ್ರ ಸರ್ಕಾರ ಹಣ ಕೊಟ್ಟಿದ್ದು ಅನ್ನೋದನ್ನು ನೀವು ಮರಿಬೇಡಿ ಅಂತ ಈತ ಜಗದೀಶ್ ಶೆಟ್ಟರ್ ಅವ್ರು ಹೇಳ್ತಾ ಇರೋದು. ಇಬ್ಬರು ನಾಯಕರ ನಡುವೆ ಇದೀಗ ನನ್ನಿಂದ ಆಯಿತು, ನಮ್ಮಿಂದ ಆಯಿತು, ನಮ್ಮ ಪಕ್ಷದಿಂದ ಸಾಧ್ಯ ಆಯಿತು, ನಮ್ಮ ಪಕ್ಷದಿಂದ ಆಯಿತು ಅಂತ ಮಾತನಾಡ್ಕೊಳ್ತಾ ಇದ್ದಾರೆ. ಹೇಗೋ ಒಂದು ಅಭಿವೃದ್ಧಿ ಅನ್ನೋದಾಯ್ತಲ್ಲ, ಅದು ಖುಷಿಯ ವಿಚಾರ. ಸೊ ಅಲ್ಲಿನ ಜನರಿಗೆ ಬೇಕಾಗಿರೋದು ಅದೇ, ಯಾರಾದರೂ ಮಾಡಿ ಅಭಿವೃದ್ಧಿ ಅನ್ನೋದನ್ನು ಮಾಡಿ. ರಾಜ್ಯ ಸರ್ಕಾರದ ಏನೂ ಇಲ್ವಾ ಇದ್ರಲ್ಲಿ ಪಾತ್ರ? ಎಚ್.ಕೆ. ಪಾಟೀಲ್ ಇದಾರ್ರಿ ಪ್ರಾಧಿಕಾರದ ಇದನ್ನ ಮಾಡ್ತಾ ಇರೋರು, ಟೂರಿಸಂ ಮಿನಿಸ್ಟ್ರು ಎಚ್.ಕೆ. ಪಾಟೀಲ್ರು. ಇವ್ರು ಗೆದ್ದ ತಕ್ಷಣ ಇವ್ರು ಹೋಗಿ ಒಂದು ಲೆಟರ್ ಕೊಟ್ಟ ತಕ್ಷಣ 108 ಕೋಟಿ ಸ್ಯಾಂಕ್ಷನ್ ಆಗ್ಬಿಡ್ತಾ? ಹೆಂಗ್ರಿ ಮಾತಾಡ್ತಾರೆ? ಭಾಳ CM ಇದ್ದಂಥವ್ರು ಇವರು, ಭಾಳ ಅನುಭವಸ್ಥರು. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ 1 ಬಾರಿ ಬಿಟ್ಟು 3 ಸಾರಿ ಎಚ್.ಕೆ. ಪಾಟೀಲ್ ಹೋಗಿ ಪತ್ರ ವ್ಯವಹಾರ ಮಾಡಿ, ಖುದ್ದಾಗಿ ಭೇಟಿ ಮಾಡಿ, ಎಚ್.ಕೆ. ಪಾಟೀಲ್ರ ಮನೆ ದೇವರದು ಯಲ್ಲಮ್ಮನ ದೇವಸ್ಥಾನ. ಇವಾಗಲ್ಲ, ಈ ಬಾರಿ ಮಂತ್ರಿಯಾಗಿ ಅವ್ರು ಸುಧಾರಣೆ ಮಾಡ್ತಾ ಇರಲ್ಲ, ಅದು ಹಿಂದನೂ ಮಾಡ್ತಾ ಇದ್ದಾರೆ ಎಚ್.ಕೆ. ಪಾಟೀಲ್ರು. ಅವ್ರ ಮನೆ ದೇವರದು. ಕ್ರೆಡಿಟ್ ಫೈಟ್ ಏನು ಬೇಕಾದ್ ಬಾಯಿ ಇದೆ ಅಂತ ಹೇಳಿ ಶೆಟ್ಟರ್ ಅವ್ರು ಏನು ಬೇಕಾದ್ ಮಾತಾಡ್ಕೊಂಡು ಹೋದ್ರೆ ನಡೆಯುತ್ತಾ? ಇವ್ರು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದ್ರಿ ಆಗ್ಲಿ, ಅವ್ರು ಹೇಳಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಂತ ಹೇಳಿ, ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ, ಅದಕ್ಕೆ ಒಪ್ಕೊಳ್ಳೋಣ. ಅವರು ಈ ಭಾಗದ MP ಇದ್ದಾರೆ, ಜನರಿಂದ ಆರಿಸಿ ಹೋಗಿದ್ದಾರೆ, ಅವ್ರನ್ನು ಕರಿಬೇಕು, ಅದನ್ನು ಒಪ್ಕೊಳ್ಳೋಣ. ಅದಕ್ಕೆ ನಾನು ತಗೊಂಡು ಬಂದಿದ್ದೀನಿ ಅಂತಂದ್ರೆ ಹೆಂಗೆ? ಇವ್ರು ಒಂದೇನಾಗಿದೆ, ಹಿಂದೆ ಸುರೇಶ್ ಹೆಗ್ಡೆಯವರು ಮತ್ತು ಮಂಗಳಾಗಿರಿ MP ಇದ್ದಾಗ ಪ್ರಸಾದ ಯೋಜನೆ, ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯೊಳಗೆ 18 ಕೋಟಿ ಮಂಜೂರಾಗಿತ್ತು. ಅದು ಟೆಂಡರ್ ಪ್ರೊಸೆಸ್ ಇನ್ನೂ ನಡೀತಾ ಇತ್ತು. ಇನ್ ದ ಮೀನ್ ಟೈಮ್ ನಮ್ಮ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದ್ದು ಅನ್ನುವಂಥದ್ದು ಗುರ್ತಾದ ಮೇಲೆ ಯಾವುದದು ಸ್ಕೀಮ್ ಫಾರ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಈ ಸ್ಕೀಮ್ನಲ್ಲಿ ಕೊಡ್ತಾರೆ. 106 ಕೋಟಿ ಹಣ ಕೊಡ್ತಾರೆ. ಈಗ ಹಿಂದೆ ಬರೀಪ 106 ಕೋಟಿ ಹಣ ಕೊಡ್ತಾರೆ. ಹೀಗಾಗಿ ಅದು ಪ್ರಸ್ತಾವನೆ ಹೋಗಿದ್ದು ಗುರ್ತಾಗಿ ನಾನು ನೋಡಿ ಏನಾಗಿದೆ ಅಂದರೆ, ಸುಮ್ಮನೆ ಭಾಳ ಸಣ್ಣದಾಗಿ ಮಾತಾಡೋದು ಬೇಡ. ಒಬ್ಬ MP ಅವ್ರ ಬಗ್ಗೆ ಲೆಟರ್ ಹೋದ್ರೆ ಏನಾಗದ್ರಿ ಅಂತ ಮಾತಾಡೋದು. ಆಮೇಲೆ ನಾವೇ ಮತ್ತು ಈ ಕ್ರೆಡಿಟ್ ಎಲ್ಲರೂ ತೊಗೊಳ್ರಿ, ಯಾರು ಬೇಡ ಅಂತಾರೆ. ನಮಗೆ ಡೆವಲಪ್ಮೆಂಟ್ ಆಗೋದು ಇಂಪಾರ್ಟೆಂಟ್. ಯಾರು ನಿಮ್ಮಿಂದ ಆಯ್ತೋ ನಮ್ಮಿಂದ ಆಯ್ತೋ ಅದು ಪ್ರಶ್ನೆ ಇಲ್ಲ. ಮತ್ತು ನಾನು ಎಲ್ಲಿನೂ ಹೇಳಿಲ್ಲ, ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ರಾಜ್ಯದವರು ಇನ್ನೂ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರದ ಹಲವು ಈಗ ನ್ಯಾಷನಲ್ ಹೈವೇ ಸ್ಟೇಟ್ ಬಂದವ್ರ ರೊಕ್ಕ ಸೆಂಟ್ರಲ್ ರೋಡ್ ಫಂಡಿಂದ 106 ಕೋಟಿ ಬಂದದ. ಅದೆಲ್ಲ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ? ಸ್ಟೇಟ್ ಇಂಜಿನಿಯರ್ಸೇ. ಹೀಗಾಗಿ ಇವತ್ತು ಟೂರಿಸಂ ಮಿನಿಸ್ಟ್ರು ಎಚ್.ಕೆ. ಪಾಟೀಲ್ ಬರಲಿ, ಮೀಟಿಂಗ್ ತೊಗೊಳ್ಳಿ, ಯಾವುದೂ ಇಲ್ಲ. ನಾವು ಒಂದೇ ಒಂದು ಹೇಳಿದ್ದು, ಅದರ ಮೊದಲ ನಾವು ಇಂಟಿಮೇಷನ್ ಮಾಡಿ ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿರ್ತೀವಿ. ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೇಂದ್ರದ ಮೇಲೆ ಒತ್ತಡ ತೊಗೊಂಬಂದು ಅದನ್ನು ಮಂಜೂರು 15 ಪ್ರಪೋಸಲ್ ಹೋಗಿದ್ದು. ಅದರಲ್ಲಿ ಇದನ್ನು ಒಂದು ಬೆಂಗಳೂರು ಒಂದು 2 ಮಂಜೂರಾಗಿತ್ತು. ಅದಕ್ಕಾಗಿ 115 ಕೋಟಿ. ಮತ್ತು ಏನೋ ಒಂದು
ತಪ್ಪು ಸಮಜೂತಿ ಏನು ನಡೀತಾ ಇದೆ ಅಂದರೆ 200 ಕೋಟಿ ರಾಜ್ಯ ಸರ್ಕಾರ ಮಂಜೂರು ಮಾಡಿದೆ, ಸರ್ಕಾರವು ರಾಜ್ಯ ಸರ್ಕಾರದ 200 ಕೋಟಿ ಇದೆ ಅನ್ನುವಂಥ ರೀತಿ. ನಾವು ಒಂದು ಇಲ್ಲಿ ರೆಫರ್ ಮಾಡ್ತೀನಿ. ಏನಾಗಿದೆ ಅಂದರೆ ಇವತ್ತು ಗವರ್ನರ್ಸ್ ಅಡ್ರೆಸ್ ಆಯ್ತು, ಇದು ನಮ್ಮದು 2024 ನವೆಂಬರ್ದಲ್ಲಿ ಕೇಂದ್ರ ಸರ್ಕಾರ 100 ಕೋಟಿ ಮಂಜೂರಾಯಿತು. ಈ ಇದರಲ್ಲಿ ಗವರ್ನರ್ಸ್ ಇದರಲ್ಲಿ ಮಾರ್ಚ್ 3ನೇ ತಾರೀಕಿಗೆ 25ನೇ ಇಸ್ವಿ ಒಂದು ಅಲ್ಲೇನು ಅಡ್ರೆಸ್ ಮಾಡಿದ್ರು. ಅದರಲ್ಲಿ ಏನು ಹೇಳ್ತಾರೆ, ನಮ್ಮ ರಾಜ್ಯ ಸರ್ಕಾರದ ನಿಲುವು ಏನಿದೆ, ಏನು ಹೇಳ್ತಾರೆ, ಪೇಜ್ ನಂಬರ್ ಇದು ಇದ್ರ ಪ್ರಕಾರ ಪ್ಯಾರಾ ನಂಬರ್ 101 ಸವದತ್ತಿ ಯಲ್ಲಮ್ಮ ಕ್ಷೇತ್ರದಲ್ಲಿ ಸಕಲ ಇದು ಗವರ್ನರ್ಸ್. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಅಭಿವೃದ್ಧಿ ವಿಚಾರದಲ್ಲಿ ಈ ಕ್ರೆಡಿಟ್ ವಾರ್ ಅನ್ನೋದು ಸಹಜವಾಗಿ ನಡೀತಾನೆ ಇರುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಗದೀಶ್ ಶೆಟ್ಟರ್ ಅವರ ನಡುವೆ ಇತ್ತೀಚೆಗೆ ಇದೊಂದು ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ. ಶ್ರೀಧರ್, ನೀತಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಈಗ ಕೋಲ್ಡ್ ವಾರ್ ಮುಂದುವರೆದಿದೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರದ ಯೋಜನೆ ಆಗಿರ್ಬೋದು, ಜೊತೆಗೆ ಬೆಳಗಾವಿ ಲೋಕಸಭೆಯಲ್ಲಿ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಇಬ್ಬರ ಮಧ್ಯೆ ಒಂದು ಟಾಕ್ ವಾರ್ ನಡೀತಾ ಇದೆ. ಈಗ ಪ್ರಮುಖವಾಗಿ ಏನು ಉತ್ತರ ಕರ್ನಾಟಕದ ಆದಿಶಕ್ತಿ ಆದಂತ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ವಿಚಾರವಾಗಿ ಇಬ್ಬರ ಮಧ್ಯೆ ಈಗ ಟಾಕ್ ವಾರ್ ಆರಂಭ ಆಗಿದೆ. ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಒಂದು ಕ್ರೆಡಿಟ್ ವಾರ್ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಏನು ಸೌದತ್ತಿಯ ಯಲ್ಲಮ್ಮ ದೇವಸ್ಥಾನಕ್ಕೆ ಈ ಕಳೆದ ವರ್ಷವಷ್ಟೇ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ಕೊಟ್ಟಿದ್ರು. ಇದನ್ನ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅದರಂತೆ ಬಜೆಟ್ ನಲ್ಲಿ ಕೂಡ ಅದಕ್ಕೆ ಅನುದಾನವನ್ನು ಘೋಷಣೆ ಮಾಡುವಂತ ಕೆಲಸವನ್ನು ಸಿಎಂ ಕೂಡ ಮಾಡಿದ್ದಾರೆ. ಆದ್ರೆ ಈಗ ಅಭಿವೃದ್ಧಿ ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದ ಅಂದ್ರೆ ಪ್ರಸಾದ ಯೋಜನೆಯಲ್ಲಿ 18 ಕೋಟಿ ರೂಪಾಯಿ ಸೇರಿದಂತೆ ವಿಶೇಷವಾಗಿ 100 ಕೋಟಿ ರೂಪಾಯಿ ಒಂದು ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಒಂದು ಬಿಡುಗಡೆ ಆಗಿದೆ. ಇದು ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಅನುದಾನದ ವಿಚಾರದಲ್ಲಿ ಈಗ ಇಬ್ಬರ ಮಧ್ಯೆ ಒಂದು ಟಾಕ್ ವಾರ್ ನಡೀತಾ ಇದೆ. ಯಾಕಂದ್ರೆ ಪ್ರವಾಸೋದ್ಯಮ ಸಚಿವರಾದ HK ಪಾಟೀಲ್ ಇತ್ತೀಚೆಗಷ್ಟೇ ಸೌದತ್ತಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸ್ತಾರೆ. ಆ ಸಭೆಗೆ ಜಗದೀಶ್ ಶೆಟ್ಟರ್ ಅವರನ್ನು ಹಿಂದಿನ ದಿನ ಆಹ್ವಾನ ಮಾಡಿರ್ತಾರೆ. ಅಂದ್ರೆ ಮುಂಚಿತವಾಗಿ ನನಗೂ ಆಹ್ವಾನ ಮಾಡಿದ್ರೆ ನಾನು ಕೂಡ ಒಂದು ಸಭೆಗೆ ಬರ್ತಾ ಇದ್ದೆ ಅನ್ನೋ ಮಾತನ್ನು ಹೇಳುವಂತದ್ದು. ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಮಧ್ಯ ಪ್ರವೇಶ ಮಾಡಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ. ಏನಂದ್ರೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಏನಿದೆ ಇದು HK ಪಾಟೀಲ್ ಅವರ ಮನೆ ದೇವರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೀಗಾಗಿ ಅವರು ನಿರಂತರವಾಗಿ ಕೇವಲ ಈಗ ಮಿನಿಸ್ಟರ್ ಅಲ್ಲ, ಈ ಹಿಂದೆ ಮಿನಿಸ್ಟರ್ ಇದ್ದಾಗ ಮಿನಿಸ್ಟರ್ ಅಲ್ಲದೆ ಇದ್ದಂತ ಸಂದರ್ಭದಲ್ಲಿ ಕೂಡ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದ ಅಭಿವೃದ್ಧಿಗಾಗಿ ಅವರು ಶ್ರಮ ಪಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಆಗ್ತಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇನಿದಾವೆ ಇದರ ಸಂಪೂರ್ಣವಾದ ಕ್ರೆಡಿಟ್ HK ಪಾಟೀಲ್ ಅವರು ಸಲ್ಲಬೇಕು ಅನ್ನೋ ವಿಚಾರವನ್ನ ಬಹಳ ಗಟ್ಟಿಯಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ. ಇದಕ್ಕೆ ಈಗ ಜಗದೀಶ್ ಶೆಟ್ಟರ್ ಒಂದು ಏನು ಕೌಂಟರ್ ಕೊಡುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಬಂದಿದ್ದು ನಿಜ, ಆದ್ರೆ ಅದನ್ನ ಒಪ್ಕೊಳ್ತೇನೆ. ಹಾಗೆ ಹೇಗೆ ರಾಜ್ಯ ಸರ್ಕಾರದ ಪ್ರಸ್ತಾವನೆ ಕೇಂದ್ರ ಸರ್ಕಾರ ಬಂದಿದೆಯೋ ಆ ಒಂದು ಪ್ರಸ್ತಾವನೆಯನ್ನ ಮಂಜೂರು ಮಾಡುವಂತ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡಿದ್ದೇನೆ. ರಾಜ್ಯದಿಂದ 15 ಈ ರೀತಿ ಪ್ರಸ್ತಾವನೆಗಳು ಬಂದಿದ್ದು, ಅದರಲ್ಲಿ ಬೆಂಗಳೂರು ಮತ್ತು ಸೌದತ್ತಿ ಎರಡನ್ನೇ ಮಾತ್ರ ಮಂಜೂರಾಗಿದ್ದಾವೆ. ಅದರಲ್ಲೂ ಕೂಡ ಸೌದತ್ತಿ ಮಂಜೂರಾತಿಯಲ್ಲಿ ನನ್ನ ಪ್ರಯತ್ನ ಇದೆ. ನಾನು ಬರೆದಂತ ಪತ್ರ ಆಗಿರ್ಬೋದು ಮತ್ತು ಅನೇಕ ಬಾರಿ ಸಚಿವರನ್ನು ಭೇಟಿಯಾಗಿ ಒತ್ತಡ ಹಾಕಿರ್ತಕ್ಕಂಥ ಆಗಿರ್ಬೋದು. ಆ ಕಾರಣಕ್ಕಾಗಿ ಅನುದಾನವನ್ನು ಬಿಡುಗಡೆ ಆಗಿದೆ. ಇದನ್ನ ಕೇಂದ್ರ ಸರ್ಕಾರದಿಂದ ಬಂದಂತ ಅನುದಾನವನ್ನು ತಾವು ಒಪ್ಕೊಳ್ಬೇಕು ಅನ್ನೋಂತ ಮಾತನ್ನ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ನನ್ನ ಕ್ರೆಡಿಟ್ಗಾಗಿ ನಿಮ್ಮ ಜೊತೆ ಇನ್ಫೈಟ್ ಮಾಡೋದಕ್ಕೆ ಸಿದ್ಧತೆ ಇಲ್ಲ. ಆದ್ರೆ ಸೌದತ್ತಿ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ನನ್ನನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ, ನನ್ನನ್ನು ಕೂಡ ಆಹ್ವಾನ ಮಾಡುವಂತೆ ಒಂದು ಇಲ್ಲಿ ಜಗದೀಶ್ ಶೆಟ್ಟರ್ ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು ಜಗದೀಶ್ ಶೆಟ್ಟರ್ ಬರೆದಂತ ಪತ್ರ ವ್ಯವಹಾರಗಳಾಗಿರ್ಬೋದು, ಜೊತೆಗೆ ಸರ್ಕಾರ ಘೋಷಣೆ ಮಾಡಿದಂತ ಅನುದಾನಗಳ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ಕೂಡ ಜಗದೀಶ್ ಶೆಟ್ಟರ್ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಒಂದು ಸುದ್ದಿಗೋಷ್ಠಿ ನಡೆಸುವ ಮೂಲಕ ಎಲ್ಲ ಒಂದ್ ಕಡೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನು ಜಗದೀಶ್ ಶೆಟ್ಟರ್ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಸೌದತ್ತಿ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಈಗ ಟಾಕ್ ವಾರ್ ತಾರಕೆ ಏರ್ತಾ ಇದೆ ಅಂತಾನೆ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.